ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಸ್, ಇವತ್ತು ಕಾನ್ಗೋ ಮೂವಿ ರಿಲೀಸ್ ಆಗಿದೆ. ಒಂದು ಒಳ್ಳೆ ಅದ್ಭುತವಾದ ರೆಸ್ಪಾನ್ಸ್ನ ಪಡೆದಿದೆ ಅಂತಲೇ ಹೇಳ್ಬೋದು. ತುಂಬ ಜನ ಅಂದ್ಕೊಂಡಿದ್ದಾರೆ ಈ ಮೂವಿನ ಬಾಹುಬಲಿ ಮತ್ತು ಪನ್ನೀರ್ ಸೆಲ್ವಂ ಥರ ಇದೆ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಆ ಥರ ಇಲ್ಲ. ಈ ಮೂವಿ ಒಂದು ಒಳ್ಳೆ ಡಿಫ್ರೆಂಟ್ ಜಾನರ್ ಮತ್ತು ಡಿಫ್ರೆಂಟ್ ವರ್ಷನ್ ಇದೆ ಅಂತ ಹೇಳ್ಬೋದು. ಸೊ ಇವತ್ತು ನಾನು ರಿವ್ಯೂ ಮಾಡೋಕ್ಕೆ ಹೋಗ್ತಿರೋದು ಈ ಮೂವಿ ಬಗ್ಗೆ. ಸೊ ಈ ಮೂವಿಲಿ ನನಗೇನು ಇಷ್ಟ ಆಯಿತು, ಕಷ್ಟ ಆಯಿತು, ಆ್ಯಂಡ್ ಇದರಲ್ಲಿ ಪ್ಲಸ್ ಏನು ಮೈನಸ್ ಏನು, ಇದರ ಒನ್ಲೈನ್ ಸ್ಟೋರಿ ಏನು, ಅದೆಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಚಾನಲ್ ಡ್ರೀಮ್ ಪಿಕ್ಚರ್. ನಾನು ನಿಮ್ಮ ಪ್ರೀತಿಯ ವೈಜೆ ಆರ್ವಿ ಮಾತಾಡ್ತಿರೋದು. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದಿದ್ರು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ನೋಡಿದ್ರೆ ಮರಿಬೇಡಿ. ಈ ಮೂವಿನ ಡೈರೆಕ್ಷನ್ ಮಾಡಿರೋದು ಶಿವ ಅವರು. ಇನ್ನು ಸ್ಟಾರ್ ಕ್ಯಾಸ್ಟಿಂಗ್ ವಿಚಾರಕ್ಕೆ ಬರೋದಾದ್ರೆ ಸೂರ್ಯ ಅವರು, ದಿಶಾ ಪಟಾಣಿ, ಪ್ರಕಾಶ್ ರಾಜ್, ಯೋಗಿ ಬಾಬು, ಬಾಬಿ ಡಾಲು ಅಂಡ್ ವಿಶೇಷ ಪಾತ್ರವಾಗಿ ಕಾರ್ತಿಕ್ ಅವರು ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟಿಂಗ್ ಬಳಗನೆ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಮೂವಿ ಒನ್ಲೈನ್ ಸ್ಟೋರಿಗೆ ಬರೋದಾದ್ರೆ ಡೈರೆಕ್ಟ್ 2 ಶೆಡಲ್ಲಿ ತೋರಿಸಿದ್ದಾರೆ, ಒಂದು ಪಾಸ್ಟ್ ಆ್ಯಂಡ್ ಪ್ರೆಸೆಂಟು. ಸೊ ಎರಡೂ ಕೂಡ ಅದ್ಭುತವಾಗಿ ಸೂರ್ಯ ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮಿಷನ್ಗೋಸ್ಕರ ಗೋವಾಗೆ ಹೋಗ್ತಾರೆ ಸೂರ್ಯ ಅವರು ಪ್ರೆಸೆಂಟ್ ಟೈಮಲ್ಲಿ. ಸೊ ಅಲ್ಲಿಂದ ಒಬ್ಬ ವ್ಯಕ್ತಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದ ಒಬ್ಬ ವ್ಯಕ್ತಿಯಿಂದ ಗೊತ್ತಾಗುತ್ತೆ ಕಾಂಗೋವನ ಪಾಸ್ಟ್ ಬಗ್ಗೆ. ಏನಕ್ಕೋಸ್ಕರ ಅವನು ಎಂಪೈರ್ ಕಟ್ಟೋದ, ಯಾವುದಕ್ಕೋಸ್ಕರ ಎಂಪೈರ್ ಕಟ್ಟೋದ, ಹೆಂಗೆಲ್ಲ ಕಾಪಾಡ್ತಾನೆ ಅವನ ಎಂಪೈರ್ನ ಅನ್ನೋದು ಈ ಮೂವಿ ಒನ್ಲೈನ್ ಸ್ಟೋರಿ. ಈ ಮೂವಿ ಫಸ್ಟ್ ಆಫ್ ನನಗೆ ಹೆಂಗೆ ಅನಿಸ್ತು ಅಂತ ಹೇಳಿದ್ರೆ ಒಂಥರ ಟೈಮ್ ಟ್ರಾವೆಲ್ ಥರ ಶುರು ಆಗುತ್ತೆ. ಒಂದು ಇಂಟ್ರೋ ಸೀನ್ ಮಾತ್ರ ಸಕ್ಕತ್ತಾಗಿದೆ. DSP BGM ಥಿಯೇಟ್ರಲ್ಲಿ ಕೇಳೋಕ್ಕೆ ಒಂದು ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಹಿಂಗೆ ಪಾಸ್ಟ್ ಪ್ರೆಸೆಂಟ್ ಅಂತ ಸ್ವಿಂಗ್ಸ್ ಮೂಡ್ತಾರೆ ಆಗ್ತಾ ಇರುತ್ತೆ. ಸೊ ಇಷ್ಟೆಲ್ಲ ಏನಪ್ಪ ಕತೆ ಹೋಗ್ತಿದೆ ಏನು ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ಇಂಟ್ರೋಲ್ ಬ್ಲಾಕ್ ಬಂದುಬಿಟ್ಟಿರುತ್ತೆ. ಸೊ ಇಂಟ್ರೋಲ್ ಬ್ಲಾಕ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಓಕೆ ಅಂತ ಅನಿಸ್ತು. ಇನ್ನು ಸೆಕೆಂಡ್ ಹಾಫು ಏನಪ್ಪ ಇದು ಟ್ರಾವೆಲಿಂಗ್ ಥರ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಯೋಚನೆ ಮಾಡಿದ್ದು ಫಸ್ಟ್ ಹಾಫ್. ನಮ್ಮ ಸೆಕೆಂಡ್ ಹಾಫಲ್ಲಿ ಕ್ಲಾರಿಫೈ ಕೊಡ್ತಾರೆ, ಇದು ಈ ಥರ ಕಾಂಗೋವಾ ಏನೈತೆ ಅಂತಂದರೆ ಡೆಪ್ತಾಗಿ ಕಾಂಗೋವನ ಬಗ್ಗೆ ಡೀಪಾಗಿ ತೋರಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಕ್ಲೈಮ್ಯಾಕ್ಸು ಒಂದು ಒಳ್ಳೆ ಅದ್ಭುತವಾದ ಆ್ಯಕ್ಷನ್ ಸೀಕ್ವೆನ್ಸಿಂದ ಎಂಡ್ ಆಫ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಮೂವಿಯ ಕ್ಯಾರೆಕ್ಟರ್ ವೈಸ್ಗೆ ಬರೋದಾದರೆ ಪ್ರತಿಯೊಬ್ಬರು ಕೂಡ ಒಂದೊಂದು ಪಾತ್ರ ಕೂಡ ಒಂದೊಂದು ಅನಾಲಿಸಿಸ್ ಮತ್ತು ಒಂದು ಸ್ಟೋರಿನ ಹೇಳ್ತಾರೆ ಅಂತಲೇ ಹೇಳ್ಬೋದು. ಸೂರ್ಯರ ಪಾತ್ರ ಕೂಡ 2 ಶೇಡಲ್ಲಿ ಕೂಡ ಅದ್ಭುತವಾಗಿ ಇದೆ ಅಂತ ಹೇಳ್ಬೋದು. ಇನ್ನು ಬಾಬಿ ಡಾಲ್ ಅವ್ರ ಪಾತ್ರ ಇನ್ನೂ ಬಲವಂತವಾಗಿ ಇನ್ನೂ ಬಲವಾಗಿ ಬೇಕಾಗಿತ್ತು ಅಂತ ಅನಿಸ್ತು. ಸೊ ಎಲ್ಲೋ ಒಂದು ಕಡೆ ಮೈನಸ್ ಅಂತ ಅನಿಸ್ತು ಆ ಪಾಯಿಂಟಲ್ಲಿ ನನಗೆ ಬಾಬಿ ಡಾಲ್ ಅವ್ರದ್ದು. ಆ್ಯಂಡ್ ಇನ್ನು ದಿಶಾ ಪಟಾಣಿ ಅವರು ಬಂದರೆ ಅವಶ್ಯಕತೆ ಇರಲಿಲ್ಲ, ಬೇಕಂತ ಹಾಕೊಂಡಿರ್ತಾರೆ ಇದೆ ಹೀರೋಯಿನ್ನ. ಆ್ಯಂಡ್ ಪ್ರಕಾಶ್ ರಾಜ್ ಅವರು ಆ್ಯಂಡ್ ಯೋಗಿ ಬಾಬು ಅವರು ಒಂದು ಒಳ್ಳೆ ಅದ್ಭುತವಾದ ಕಾಂಬಿನೇಷನ್ ಮೆಲ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಈ ಕತೆಗೆ. ಸೊ ಇನ್ನು ಮಿಕ್ಕಿದವರು ಎಕ್ಸ್ಟ್ರಾ ಕ್ಯಾರೆಕ್ಟರ್ ಕೂಡ ಓಕೆ ಅಂತ ಅನಿಸ್ತು ನನಗೆ. ಇನ್ನು ಈ ಮೂವಿಯ ಕೊನೆಯದಾಗಿ ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ DSP BGM ಸ್ಕೋರು ಸಕ್ಕತ್ತಾಗಿದೆ ಗುರು. ಎಲ್ಲೂ ಕೂಡ ಮೈನಸ್ ಅಂತ ಅನಿಸ್ಲೇ ಇಲ್ಲ ನನಗೆ. ಒಂದು ಕವರ್ ಅಪ್ ಮಾಡಿರೋದು ಇಡೀ ಮೂವಿನ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತಲೇ ಹೇಳ್ಬೋದು. ಇನ್ನು ಆ್ಯಕ್ಷನ್ ಎಲಿಮೆಂಟ್ಸ್ಗಳು ತುಂಬಾ ಸಕ್ಕತ್ತಾಗಿದೆ, ಹಿಂಗೂ ಕೂಡ ಮಾಡ್ಬೋದಾ ಅಂತ ಅನಿಸ್ತು. ಕೆಲವೊಂದು ಎಲಿಮೆಂಟ್ಸಲ್ಲಿ ವಿಜುವಲ್ ಹೊಡೆಯೋ ಸೀನ್ಗಳು ತುಂಬ ಇತ್ತು ಅಂತಲೇ ಹೇಳ್ಬೋದು. ಈ ಮೂವಿಯ ದೊಡ್ಡ ಮೈನಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಕಥೆಯಲ್ಲಿ ಗ್ರಿಪ್ ಇಲ್ಲ, ಇದೇ ದೊಡ್ಡ ಮೈನಸ್ ಪಾಯಿಂಟು. ಆ್ಯಂಡ್ ಡೈಲಾಗ್ ಡೆಲಿವರೀಸು ಅಲ್ಲಲ್ಲಿ ಕನೆಕ್ಟ್ ಆಗೋಕ್ಕಾಗಲಿಲ್ಲ. ಆ್ಯಂಡ್ ಬೇಡವಾಗಿರೋ ಪಾತ್ರನ ಸುಮ್ಮನೆ ಹಾಕೊಂಡಿದ್ದಾರೆ. ಇವೆಲ್ಲ ದೊಡ್ಡ ಮೈನಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಒನ್ ಟೈಮ್ ವಾಚ್ ಅವರ್ ಮೂವಿ ಟೋಟಲ್ ಆಗಿ ಹೇಳ್ಬೋದು ಅಂತ ಹೇಳಿದ್ರೆ. ಸೊ ಇದಾಗಿತ್ತು ರಿವ್ಯೂ ಅಂತ ಮುಗಿಸ್ತಾಂ. ದಿ ಸೈನಿಂಗ್ ಆಫ್ RV. ಬಾಯ್.